ಹೈ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನೆಕ್ಸ್ಟ್ ಎಂಡ್ ಆಫ್ ದಿ ಮೇ ನಿಮ್ಮಲ್ಲಿ ಏನು ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅದನ್ನ ಚೆಕ್ ಮಾಡೋಣ. ನಿಮ್ಮ ಜಾಬ್ ಇರ್ಬೋದು, ಕರಿಯರ್ ಇರ್ಬೋದು, ನಿಮ್ಮ ಒಂದು ಬಿಸ್ನೆಸ್ ಇರ್ಬೋದು, ಏನು ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಮತ್ತೆ ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಇಂದಾನು ನೋಡೋಣ. ನಿಮ್ಮ ಎನರ್ಜಿ ಕೂಡ ಚೆಕ್ ಮಾಡೋಣ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡಬಹುದು. ಪೇಡ್ ಆಪ್ಷನ್ಸ್ ನನಗೆ ತುಂಬಾ ಜನ ಕೇಳ್ತಾ ಇದ್ದೀರಾ. ಸೊ ನನ್ನ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ನೀವು ಒಂದ್ಸಾರಿ ನನಗೆ ಮೆಸೇಜ್ ಅನ್ನ ಮಾಡಿ. ಬಟ್ ಕನ್ಸಲ್ಟೇಷನ್ ಚಾರ್ಜಸ್ ಆಗಿರುತ್ತೆ, ಹಾಗಾಗಿ ಒಂದ್ಸಾರಿ ಚೆಕ್ ಮಾಡಿಕೊಂಡು ನನಗೆ ಮೆಸೇಜ್ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಬರುತ್ತೆ. ಮೆಸೇಜ್ ಮಾತ್ರ ಮಾಡಿ ಅಂತ ಹೇಳ್ತಾ ಹಾಗೆ. ಸೊ ಫ್ರೆಂಡ್ಸ್, ಇವಾಗ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಸಿಂಹರಾಶಿಯವರ ಒಂದು ಕರಿಯರ್ ಲೈಫ್ ಯಾವ ರೀತಿ ಇರುತ್ತೆ ಬರುವಂತ ದಿನಗಳಲ್ಲಿ ಅಂತ ಹೇಳಿ ನೋಡೋಣ. ಓಕೆ, ಸೊ ಈ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಯಾವುದೇ ರೀತಿ ಫ್ರೀ ಇರೋದಿಲ್ಲ. ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ಒಂದ್ಸಾರಿ ಅಬ್ಸರ್ವ್ ಮಾಡಿಬಿಟ್ಟು ಹೈ ಅಂತ ಮೆಸೇಜ್ ಕಳಿಸಿ, ಡೀಟೇಲ್ ಕಳಿಸಿರ್ತೀನಿ. ಅದಾದ್ಮೇಲೆ ನಿಮಗೆ ಇಂಟ್ರೆಸ್ಟೆಡ್ ಇದ್ರೆ ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಹಾಗಿದ್ರೆ ಬರುವಂತ ದಿನಗಳು ನಿಮಗೆ ಒಂದು ಸಿಂಹರಾಶಿಯವರಿಗೆ ಏನೆಲ್ಲ ಅವರ ಒಂದು ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಲೈಫಲ್ಲಿ, ಎಂಡ್ ಆಫ್ ದಿ ಮೇ ನಿಮಗಾಗಿ ಏನ್ ಬರ್ತಾ ಇದೆ. ಓಕೆ, ಇಂಪಾರ್ಟೆಂಟ್ ಇದೆ ಅಲ್ವಾ. ಎಂಡ್ ಆಫ್ ದಿ ಮಂತ್ ನಿಮಗೆ ಏನು ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಫಸ್ಟ್ ಹೆಲ್ತ್ ಆಸ್ಪೆಕ್ಟ್ ಅನ್ನ ನಾವು ಚೆಕ್ ಮಾಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಸೊ 2 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸ್ವಲ್ಪ ಮೈಂಡ್ ಅಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸ್ವಲ್ಪ ಜಗ್ಲಿಂಗ್ ಮಾಡ್ತಾ ಇರುವಂತದ್ದು. ಏನು ಜಗ್ಲಿಂಗ್ ಅಂತಂದ್ರೆ ನೋಡಿ, ಕನ್ಫ್ಯೂಸ್ ಆಗಿರುವಂತದ್ದು ನನಗೆ ಇಲ್ಲಿ ಅನಿಸ್ತಾ ಇದೆ. ಓಕೆ, ಏನೋ ಥಿಂಕ್ ಮಾಡ್ತಾ ಇದ್ದೀರಾ. ಯಾವ ರೀತಿ ಅಂತಂದ್ರೆ ನಿಮ್ಗೆ ತುಂಬಾ ಕನ್ಫ್ಯೂಸ್ಡ್ ಆಗಿರುವಂತದ್ದು, ಆ ಒಂದು ಮ್ಯಾಟರ್ ಅನ್ನ ತಗೊಂಡ್ಬಿಟ್ಟು ತುಂಬಾ ಕನ್ಫ್ಯೂಸ್ ಆಗಿರುವಂತದ್ದು ನನಗೆ ಅನಿಸ್ತಾ ಇದೆ. ಬ್ಯಾಲೆನ್ಸ್ ಇಂದ ಅವಶ್ಯಕತೆ ಇಲ್ಲಿ ಬರ್ತಾ ಇದೆ. ಸ್ವಲ್ಪ ನಿಮ್ಮ ಫುಡ್ ಇರುವಂತದ್ದು, ನಿಮ್ಮ ಡೈಟಿಂಗ್ ಇರುವಂತದ್ದು, ಇದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು. ಆ ರೀತಿ ಮಾಡ್ತಾ ಇದ್ದೀರಾ ಆಲ್ರೆಡಿ ನೀವು. ಓಕೆ, ಸೊ ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಅಗೇನ್ ಹೇಳ್ತಾ ಇರೋದೇನಂತಂದ್ರೆ ಯಾವುದೋ ಒಂದು ಅಡಿಕ್ಷನ್ ಇಂದ ಹೊರಗಡೆ ಬರ್ತಾ ಇದ್ದೀರಾ ಅಂತ ಹೇಳಿ. ಓಕೆ, ಬರುವಂತ ದಿನಗಳಲ್ಲಿ ನಿಮ್ಗೆ ಏನೊಂದು ಅಡಿಕ್ಷನ್ ಇಟ್ ಮೀನ್ಸ್ ನೋಡಿ, ಏನಾದ್ರೂ ಆಗಿರ್ಬೋದು, ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮೇ ಬಿ ಆಲ್ಕೋಹಾಲಿಕ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು. ಜೆಂಡರ್ ವೈಸ್ ಇದನ್ನ ರಿಲೇಟ್ ಮಾಡ್ಕೊಳ್ಳಿ ಯಾವ ರೀತಿ ಅಂತ ಹೇಳಿ. ಯಾಕಂದ್ರೆ ಇದು ಒಂದು ಪರ್ಸನಲ್ ರೀಡಿಂಗ್ ಇರೋದಿಲ್ಲ, ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಇಲ್ಲಿ ಒಂದು ಅಡಿಕ್ಷನ್ ಇಂದ ಹೊರಗಡೆ ಬರ್ತಾ ಇದ್ದೀರಾ, ಮತ್ತೆ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇಂದ ಕೂಡ ನೀವು ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ಅನಿಸ್ತಾ ಇದೆ. ಹಾಗಿದ್ರೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ನಿಮ್ಗೆ, ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ ರಿಲೇಟೆಡ್ ನಿಮ್ಮ ಒಂದು ಹೆಲ್ತ್ ಬಗ್ಗೆ ಅಂತಂದ್ರೆ, ಇವಾಗ ನೀವು ಆಕ್ಷನ್ ತಗೊಳ್ಳುವಂತ ಟೈಮು. ನಿಮ್ಮ ಹೆಲ್ತ್ ಬಗ್ಗೆ ತುಂಬಾ ಕಾಶಿಯಸ್ ಆಗಿರುವಂತದ್ದು, ಪ್ರಿಕಾಷನ್ಸ್ ತಗೊಳ್ಳುವಂತದ್ದು ಇವಾಗ ಟೈಮ್ ಬಂದಿದೆ. ಓಕೆ, ಅದಕ್ಕೆ ಏನ್ ಮಾಡ್ಬೇಕು, ಹೆಲ್ತ್ ರಿಲೇಟೆಡ್ ಏನಾದ್ರೂ ನೀವ್ ಏನ್ ಮಾಡ್ಬೇಕು, ಸ್ವಲ್ಪ ಆಕ್ಷನ್ ಅನ್ನ ತಗೋಬೇಕು. ನೀವು ಅನ್ಕೊಳ್ತಾ ಇದ್ದೀರಾ ನಾನು ವಾಕಿಂಗ್ ಮಾಡ್ಬೇಕು, ಜಾಗಿಂಗ್ ಮಾಡ್ಬೇಕು, ಅಥವಾ ನಾನು ಓಕೆ ಸಮಥಿಂಗ್, ಏನೋ ನೀವು ಜಿಮ್ ಮಾಡ್ಬೇಕು, ಏನೋ ಒಂದು ಅನ್ಕೊಳ್ತಾ ಇದ್ದೀರಾ. ಬಟ್ ಅದಕ್ಕೆ ಆಕ್ಷನ್ ಮೋಡಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಸಿಂಹ ರಾಶಿಯವರಿಗೆ ಕ್ಲಿಯರ್ ಆಗಿರುವಂತ ಇನ್ಸ್ಟ್ರಕ್ಷನ್ಸ್ ಏನಂತಂದ್ರೆ, ಇವಾಗ ನೀವು ಅದನ್ನ ಆಕ್ಷನ್ ಮೋಡಲ್ಲೇ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅನ್ಕೊಂಡು ಹಾಗೆ ಇದ್ರೆ ನಿಮ್ಗೆ ಅದು ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಆ ಒಂದು ಮೋಡ್ ಅಲ್ಲಿ ಬರ್ಬೇಕು ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಇದನ್ನ ಚೆಕ್ ಮಾಡಿ. ಮತ್ತೆ ನಿಮ್ಮ ಕರಿಯರ್ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. 3 ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ನಿಮ್ಮ ಕರಿಯರ್ ಅನ್ನ ನೀವು ಬೇರೆ ಎಲ್ಲೋ ಒಂದ್ ಕಡೆ ಸೆಟ್ ಮಾಡ್ಬೇಕು, ಮೇ ಬಿ ಅಬ್ರಾಡ್ ಸೆಟ್ ಮಾಡುವಂತದ್ದು, ಅಂದ್ರೆ ಎಸ್ಟಾಬ್ಲಿಷ್ ಮಾಡುವಂತದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಎಕ್ಸ್ಪಾನ್ಷನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಆಲ್ರೆಡಿ ಇವಾಗ ಇರುವಂತ ಬಿಸ್ನೆಸ್ ಅಲ್ಲಿ ನಿಮ್ಗೆ ಸಕ್ಸಸ್ ಇದೆ. ಓಕೆ, ಅದರಿಂದ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ, ನಿಮ್ಗೆ ರಿಸಲ್ಟ್ ಕೂಡ ಇದೆ. ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಏನಂತಂದ್ರೆ, ನೀವು ಇದನ್ನ ಯಾವ ರೀತಿ ಇನ್ನು ಬೆಳೆಸ್ಬೇಕು ಅಂತ ಹೇಳಿ ಥಿಂಕ್ ಕೂಡ ಮಾಡ್ತಾ ಇದ್ದೀರಾ. ಇರುವಂತ ಪ್ಲೇಸ್ ಅಲ್ಲಿ ನೀವು ಆಲ್ರೆಡಿ ಬಿಲ್ಡ್ ಆಗಿದ್ದೀರಾ. ಇನ್ನೇನಾದ್ರೂ ಅದನ್ನ ಮುಂದೆ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಸೆಟ್ ಮಾಡುವಂತದ್ದು, ಅಥವಾ ಬೇರೆ ಒಂದು ಊರಲ್ಲಿ ಸೆಟ್ ಮಾಡುವಂತದ್ದು, ಈ ರೀತಿ ಎಲ್ಲ ಥಾಟ್ಸ್ ನಿಮ್ಗೆ ಬರ್ತಾ ಇದೆ. ಇನಿಷಿಯೇಟಿವ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ. ಓಕೆ, ಮತ್ತೆ ಇನ್ ಫ್ಯೂಚರ್ ಅಲ್ಲಿ ಏನಾಗ್ತಾ ಇದೆ, ಯಾರಾದ್ರೂ ನಿಮ್ಗೆ ನೋಡಿ ಬಿಸ್ನೆಸ್ ರಿಲೇಟೆಡ್ ಯಾರಾದ್ರೂ ನಿಮ್ಗೆ ಏನಾದ್ರೂ ಕೇಳಿದ್ರೆ
ಗೈಡಿಯನ್ಸ್ ಏನಿದೆ ಅಲ್ವಾ, ಗೈಡಿಯನ್ಸನ್ನು ಯಾರಾದರೂ ಕೇಳಿದರೆ ಮಾತ್ರ ಕೊಡಬೇಕು. ಮತ್ತು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ಸಲ್ಲಿ ನಿಮಗೆ ಬ್ಯಾಲೆನ್ಸಿಂಗ್ ಬರ್ತಾ ಇದೆ. ಇದ್ರ ಜೊತೆಗೆ ನಿಮ್ಮ ಇಂಟ್ಯೂಷನ್ ಆಕ್ಟಿವೇಟ್ ಆಗ್ತಾ ಇದೆ. ಸ್ವಲ್ಪ ನೀವು ಸ್ಪಿರಿಚುವಲಿ ಕನೆಕ್ಷನನ್ನು ಬಿಲ್ಡ್ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ನಿಮ್ಮ ಇರೋವಂಥ ಸರೌಂಡಿಂಗ್ ನೇಚರ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ನೀವು ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ. ಮತ್ತು ಆ ಬ್ಯಾಲೆನ್ಸಿಂಗ್ ನಿಮಗೆ ಬರ್ತಾ ಇದೆ ಲೈಫಲ್ಲಿ. ಏನಾದರೂ ಪೇಪರ್ ರಿಲೇಟೆಡ್ ವರ್ಕ್ ಏನಾದರೂ ಇತ್ತಂದರೆ ಸ್ವಲ್ಪ ಕೇರ್ಫುಲ್ ಆಗಿ ಅದನ್ನು ನೀವು ಮಾಡಿ. ಸಿಗ್ನೇಚರ್ ಮಾಡೋದು ಇದೇನಾದರೂ ಇತ್ತಂತಂದರೆ ಮೊದಲು ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಂಡು ಆ ನಂತರ ಏನಿದೆ ಅಂತ ತಿಳ್ಕೊಂಡು ನೀವು ಸೈನ್ ಮಾಡೋದು ಇಲ್ಲಿ ಬರ್ತಾ ಇದೆ. ಹಾಗಿದ್ರೆ ಗೈಡಿಯನ್ಸ್ ಏನು ಬರ್ತಾ ಇದೆ ಯೂನಿವರ್ಸಿಂದ? ಓಕೆ, 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಗೈಡಿಯನ್ಸ್ ನೋಡಿ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಅದಕ್ಕೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ನೊಂದ್ಕೊಳ್ಳಿಕ್ಕೆ ಹೋಗಬೇಡಿ. ನೀವೇನು ಎಫರ್ಟ್ ಹಾಕ್ತಾ ಇದ್ದೀರಾ ಖಂಡಿತವಾಗೂ ನಿಮಗೆ ರಿಸಲ್ಟ್ ಬರುತ್ತೆ. ಕೆಲವೊಂದಿಷ್ಟು ಏರಿಯಾದಲ್ಲಿ ಆಗುತ್ತೆ, ಏನಂತಂದರೆ ಮಾಡ್ತಾ ಇರೋವಂಥ ವರ್ಕ್ ತುಂಬ ಹಾರ್ಡ್ ವರ್ಕ್ ಇರುತ್ತೆ, ಬಟ್ ಅದಕ್ಕೆ ಕರೆಕ್ಟಾಗಿ ರಿಸಲ್ಟ್ ಬರ್ತಾ ಇರೋದಿಲ್ಲ. ಮನಸ್ಸು ನೊಂದ್ಕೊಳ್ಳೋ ಅಂಥದ್ದು ಚಾನ್ಸಸ್ ತುಂಬಾ ಆಗುತ್ತೆ. ಅದಕ್ಕೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ವೆಯ್ಟ್ ಮಾಡಿ, ನೀವು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅದಕ್ಕೆ ಕನ್ಫ್ಯೂಷನ್ಸ್ ಬೇಡ, ಸ್ವಲ್ಪ ವೇಟ್ ಮಾಡಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಇನ್ನು ರಿಲೇಷನ್ಶಿಪ್ ಆಸ್ಪೆಕ್ಟ್ಸಿಂದ ನಾನು ನೋಡ್ತಾ ಇದ್ದೆ, 8 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ, ಪ್ರಾಬ್ಲಮ್ ಅಂತ ಏನೂ ಇಲ್ಲ ರಿಲೇಷನ್ಶಿಪ್ಪಲ್ಲಿ. ಒಂದು ಕಮಿಟ್ಮೆಂಟ್ ಇದೆ. ಮತ್ತು ದುಡ್ಡಿನ ಬಗ್ಗೆ ಏನಾದರೂ ವಿಚಾರ ಮಾಡ್ತಾ ಇರುವಂಥದ್ದು, ನಾನು ಹೇಳಿದ್ನಲ್ವಾ, ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಅದರ ಇಂಪ್ಯಾಕ್ಟ್ ನಿಮ್ಮ ಒಂದು ರಿಲೇಷನ್ಶಿಪ್ ಮೇಲೆ ಕೂಡ ಆಗುವಂಥದ್ದು. ಮತ್ತು ನೀವು ತುಂಬ ಲಾಯಲ್ ಆಗಿದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ. ತೊಂದರೆ ಏನಾಗ್ತಾ ಇದೆ ಅಂತಂದರೆ ನಿಮಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ನೀವು ಸಮ್ವೇರ್ ಬ್ಯುಸಿ ಇದ್ದೀರಾ. ಓಕೆ, ಅಂದರೆ ಸಮ್ವೇರ್ ಅಂತಂದರೆ ನೀವು ನಿಮ್ಮ ಒಂದು ಕೆಲಸದಲ್ಲಿ ಎಷ್ಟು ಬ್ಯುಸಿ ಆಗಿದ್ದೀರಾ ಅಂತಂದರೆ ನಿಮ್ಮ ಪಾರ್ಟ್ನರ್ಗೆ ನೀವು ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಿದ್ರೆ ಮುಂದೆ ಏನಾಗ್ಬೋದು ಬರುವಂಥ ದಿನಗಳಲ್ಲಿ? 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ಯಾವ ರೀತಿ ತುಂಬ ಮನಸ್ಸಲ್ಲಿ ನೊಂದ್ಕೊಳ್ಳುವಂಥದ್ದು, ಮತ್ತು ಯಾರ ಜೊತೆಗೆ ಮಾತಾಡದೇ ಇರುವಂಥದ್ದು, ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ. ಯಾಕೆ ಈ ರೀತಿ ಆಗುವಂಥದ್ದು? ಸ್ವಲ್ಪ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ, ಒಂಟಿ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ನೋಡಿ, ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಲಿಟ್ರಲಿ ನಿಮಗೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಮ್ವೇರ್ ನಿಮ್ಮ ಮೈಂಡು ಸ್ಟ್ರೆಸ್ಸಲ್ಲಿ ಇರುವಂಥದ್ದು, ಏನೋ ಬಿಸ್ನೆಸ್ ಬಗ್ಗೆ ತುಂಬ ವಿಚಾರ ಮಾಡ್ತಾ ಇದ್ದೀರಾ. ಅನ್ವಾಂಟೆಡ್ ಥಿಂಗ್ಸ್ ಏನಾದರೂ ನಿಮ್ಮ ಪಾರ್ಟ್ನರಿಂದ ಆಗುವಂಥ ಸಿಚುವೇಶನ್ನು, ಅಂದರೆ ಅವ್ರು ಏನಾದರೂ ಜಗಳ ಮಾಡುವಂಥದ್ದು, ಈ ರೀತಿ ಏನಾದರೂ ನಿಮಗೆ ಸ್ಟ್ರೆಸ್ ಕೊಡುವಂಥದ್ದು, ಇನ್ನೂ ಸ್ವಲ್ಪ ಬೇಡ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತೇನೆ ನಾನು, ಅಲೋನ್ ಸಿಚುವೇಶನ್ ಬರುವಂಥದ್ದು. ಸ್ವಲ್ಪ ಬ್ರೇಕ್ ಡೌನು, ಸಪ್ರೇಷನು, ಈ ರೀತಿ ಎಲ್ಲ ನನಗೆ ಅನ್ನಿಸ್ತಾ ಇದೆ. ಹಾಗೆ ಯಾರಾದರೂ ಡಿವೋರ್ಸಿಗೆ ಏನಾದರೂ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಅಲ್ಲಿನೂ ಕೂಡ ನಿಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ, ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಒಂದು ದುಡ್ಡು ಎಲ್ಲ ಮಾಡಿದ್ರೂ ಆ ಸಿಚುವೇಶನ್ಗೆ ನೀವು ಕರೆಕ್ಟಾಗಿ ಕನೆಕ್ಟ್ ಆಗಲಿಲ್ಲ ಅಂತಂದರೆ ಯಾರಾದರೂ ಮನಸ್ಸನ್ನು ನೊಂದ್ಕೊಳ್ಳೋಂಥ ಚಾನ್ಸ್ ಇರುತ್ತೆ. ಯೂನಿವರ್ಸ್ ಗೈಡ್ಲೈನ್ಸ್ ಏನು ಬರ್ತಾ ಇದೆ, ಗೈಡೆನ್ಸ್ ಅಂತಂದರೆ ನೋಡಿ, ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಜಡ್ಜ್ಮೆಂಟ್ ಇಟ್ ಮೀನ್ಸ್ ಏನು ಅಂತಂದರೆ, ನೀವು ಎದಕ್ಕಾಗಿ ಎಫರ್ಟ್ ಮಾಡ್ತೀರಾ ಅದರಲ್ಲಿ ರಿಸಲ್ಟ್ ಬರುತ್ತೆ. ಅಂದರೆ ನಿಮ್ಮ ಆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ. ನಾನು ಹೇಳಿದ್ನಲ್ವಾ, ಇಶ್ಯೂ ನಡೀತಾ ಇದೆ, ಯಾಕೆ ನಡೀತಾ ಇದೆ, ಯೂನಿವರ್ಸ್ ಎಲ್ಲನೂ ಜಡ್ಜ್ ಮಾಡುತ್ತೆ. ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಮ ಇಂಟೆನ್ಷನ್ಸ್ ಎಲ್ಲ ಕರೆಕ್ಟ್ ಇತ್ತು ಆ ರಿಲೇಷನ್ಶಿಪ್ಪಲ್ಲಿ ಅಂತಂದರೆ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂತಂದರೆ ಬ್ರೇಕ್ ಡೌನ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ, ಓಕೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ನೀವು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ರೀಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಒಂದು ಕಾಮೆಂಟಲ್ಲಿ ತಿಳಿಸಿ. ನನಗೆ ಒಂದು ಲೈಕನ್ನು ನಿಮಗೆ ಸಾಧ್ಯ ಆದರೆ ಇಷ್ಟ ಆಗಿದ್ದರೆ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.